ಎಲ್ಲರಿಗೂ MK ಪ್ರಿಂಟರ್ ಸೊಲ್ಯೂಷನ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ Epson L5190 ಪ್ರಿಂಟರ್ನ ಹೆಡ್ ಕ್ಲೀನಿಂಗ್ ಯಾವ ರೀತಿ ಮಾಡೋದನ್ನ ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಸೈಡಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಅದರಿಂದ ನಿಮಗೆ ನಾನು ನೆಕ್ಸ್ಟ್ ಆಗ್ತಕ್ಕಂಥ ವೀಡಿಯೋಗಳ ಪಾಪಪ್ ನೋಟಿಫಿಕೇಷನ್ ಆನ್ ಆಗ್ತಾವೆ. ಸುಲಭವಾಗಿ ಈಸಿಯಾಗಿ ನಾನು ಹಾಕುವಂಥ ವೀಡಿಯೋಗಳನ್ನು ವೀಕ್ಷಣೆ ಮಾಡ್ಬೋದು. ನಾ ಮಾಡ್ತಕ್ಕಂಥ ವೀಡಿಯೋಗಳು ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇದರ ಉದ್ದೇಶ ಏನಪ್ಪ ಅಂದ್ರೆ ನಿಮಗೂ ಸ್ವಲ್ಪ ಟೆಕ್ನಿಕಲ್ ನಾಲೆಜ್ ಗೊತ್ತಾಗಲಿ ಅನ್ನೋದಷ್ಟೇ. ಓಕೆ, ಇವಾಗ Epson L5190 ಪ್ರಿಂಟರ್ ಇಲ್ಲಿ. ಓಕೆ, ಮೊದಲಾಗಿ ಈ ಥರ ಬರುತ್ತೆ, ಕಾಪಿ ಅಂತ ಬರುತ್ತೆ, ಕಾಣಿಸಿದೆಯಲ್ಲ. ಹಾಂ, ಇವಾಗ ಸೈಡ್ ಬಟನ್ ಒತ್ತಿಕ್ರಿ. ವೈಫೈ ಸೆಟಪ್ ಇದೆ, ಫ್ಯಾಕ್ಸ್ ಇದೆ, ಕ್ವಿಟ್ ಮೋಡ್ ಇದೆ, ಸೆಟ್ಟಿಂಗ್ ಇದೆ, ಮೇಂಟೆನೆನ್ಸ್ ಮೇಲೆ ಓಕೆ ಹೊಡ್ರಿ. ನಾಳೆ ಚೆಕ್ ಬರುತ್ತೆ. ಸೈಡ್ ಯಾರೋ ಮಾಡಿಕೊಡಿದ್ರೆ ಹೆಡ್ ಕ್ಲೀನಿಂಗ್ ಬರುತ್ತೆ, ಪವರ್ ಕ್ಲೀನಿಂಗ್ ಬರುತ್ತೆ. ಫಸ್ಟ್ ಸ್ಟೆಪ್ ಬ್ಯಾಕ್ ಬರ್ರಿ, ಹೆಡ್ ಕ್ಲೀನಿಂಗ್. ಓಕೆ, ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡಿ. ಸ್ಟಾರ್ಟ್ ಕ್ಲೀನಿಂಗ್ ಅಂತ ಇದೆ ನೋಡಿ ಇಲ್ಲಿ, ಸ್ಟಾರ್ಟ್ ಬಟನ್. ಓಕೆ, ಕ್ಲೀನಿಂಗ್. ಡು ನಾಟ್ ಟರ್ನ್ ದ ಪವರ್ ಆಫ್ ಅಂಟಿಲ್ ಕಂಪ್ಲೀಟ್. ದಿಸ್ ಟೇಕ್ ಅಬೌಟ್ 3 minutes. ಇವಾಗ ಇದು ಏನಪ್ಪ ಅಂದರೆ ಹೆಡ್ ಕ್ಲೀನಿಂಗ್ ಆಗಲಿಕ್ಕೆ 3 ನಿಮಿಷ ತೊಗೊಂತೈತೆ ಅಂತ. ಆ ಬಳಿಕ ನೀವು ಒಂದು 4 ಚೆಕ್ ತೆಗೀರಿ. ಇಂಕ್ ಏನಾದ್ರು ಜಾಮ್ ಆಗಿದ್ರೆ, ಆಮೇಲೆ ಸರಿಯಾಗಿ ಅಕ್ಷರ ಮೂಡ್ಲಿಕ್ಕೆ, ಗೀಚಿಗೆ ಅಕ್ಷರ ಮೂಡ್ತೀಯಪ್ಪ ಅಂದರೆ ಹೆಡ್ ಕ್ಲೀನ್ ಮಾಡ್ಕೊಳ್ಳಿ, ಓಕೆ ಆಗುತ್ತೆ. ಇದೇ ರೀತಿಯಾಗಿ ಹೆಚ್ಚಿನ ನನ್ನ ವೀಡಿಯೋಗಳನ್ನು ನೋಡ್ತಾ ಇರ್ರಿ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತಂದು ಎಲ್ಲ ಯೂಟ್ಯೂಬರ್ಸಲ್ಲಿ ವಿನಂತಿ ಮಾಡ್ಕೊಡ್ತೀನಿ. ಧನ್ಯವಾದಗಳು ನೀವು ವೀಡಿಯೋಗಳನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ. ಇದೇ ರೀತಿಯಾಗಿ ನಾನು ಮುಂದಿನ ವೀಡಿಯೋದಲ್ಲಿ ಭೇಟಿ ಹಾಕಿನಿ. ಓಕೆ, ಬಾಯ್ ಫ್ರೆಂಡ್ಸ್.